पूज्याय राघवेन्द्राय सत्यधर्मरताय च। ಅದರಿಂದ ಯಾವಾಗಲೂ ನೋಡಿ, ನಾವೇನೇ ಕಾರ್ಯ ಮಾಡಲಿ, ಯಾವ ದೇವಸ್ಥಾನಕ್ಕೆ ಹೋಗಲಿ ಶ್ರದ್ಧೆಯಿಂದ ನಾವು ಹೋಗ್ತೀವಿ ಬರ್ತೀವಿ, ಇಲ್ಲ ಅಂತ ನಾನು ಹೇಳಲಿಲ್ಲ. ಆದರೆ ಅಲ್ಲಿರೋ ಅಂಥದ್ದು ಆ ಭಗವಂತನಿಗೆ ಏನು ಮುಖ್ಯವಾಗಿ ಕೊಡಬೇಕು ಅದನ್ನು ಖಂಡಿತ ಕೊಡಿ. ನಾರಾಯಣ ಆಗಿದ್ದರೆ ತುಳಸಿ ಕೊಡಿ. ಈಗ ಷಣ್ಮಾತ್ಮ ಸ್ವಾಮಿಗೂ ಸರಿ ತುಳಸಿ ಖಂಡಿತ ಕೊಡಬೇಕು. ಸಾವಂತಿಗೆ ಹೂವಿನ ಹಾರ ಕೊಟ್ಟರೂ ಸಹ ಅವ್ರಿಗೆ ತುಂಬ ವಿಶೇಷತೆ. ಯಾಕೆ ಸಂಪಿಗೆ ಹೂವು ಕೊಡಬೇಕು ಅಂತ ಅಂದರೆ, ಸಂಪಿಗೆನೂ ಅವ್ರಿಗೆ ಒಂದು ವಿಶೇಷತೆ ಇದೆ ಶನೇಶ್ವರ ಸ್ವಾಮಿಗೆ. ಅದೇ ರೀತಿ ಹನುಮಾನ್ಗೆ, ಪ್ರಾಣದೇವರಿಗೆ, ಆಂಜನೇಯನಿಗೂ ಸರಿ ತುಳಸಿ ಕೊಡಿ. ತುಳಸಿಯಿಂದ ಅವರಿಗೆ ಅರ್ಚನೆ ಸಹ ಮಾಡಿಬಿಟ್ಟು ಬನ್ನಿ. ಏಕೆ ಆ ತುಳಸಿ ಮಾತ್ರ ನೀವು ತೊಗೊಂಡೋಗಿ ಕೊಡಬೇಡಿ, ತುಳಸಿ ಸಮೇತ ಖಂಡಿತ ಕಲ್ಸಕ್ರೆನೂ ಕೊಡಬೇಕು. ಖಂಡಿತ ಅದು ಎರಡನ್ನೂ ಸೇರಿ ನೀವು ಆ ದೇವಸ್ಥಾನಕ್ಕೆ ಕೊಡಬೇಕು. ಅದು ವಿಶೇಷತೆ ಏನು ಆಂಜನೇಯನಿಗೆ ಅಂತ ತಗೊಂಡ್ರೆ, ಆ ಭಗವಂತನಿಗೆ ಆ ತುಳಸಿ ಮಾಲೆ ಹಾಕುವಾಗ ಅವರು ಎಷ್ಟು ಶಾಂತತೆಯಿಂದ ಇರ್ತಾರೆ ಅಂದರೆ ಅಷ್ಟು ಶಾಂತತೆಯೂ ನಮಗೆ ಬರುತ್ತಂತೆ. ನಮ್ಗೆ ಆರೋಗ್ಯ ಭಾಗ್ಯನೂ ಕೊಡ್ತಾರಂತೆ. ವಿಳೆದೆಲೆ ಕೊಟ್ಟರೆ ನಮಗೆ ದೇಹದಲ್ಲಿ ಇರೋಂಥ ಬಾಧೆಗಳು, ಈ ಶ್ವಾಸ ನಮಗೆ ರಿಲ್ಯಾಕ್ಸ್ ಶ್ವಾಸ ಬ್ರೀತಿಂಗ್ ಮಾಡೋಕ್ಕಾಗಲ್ಲ, ಇಲ್ಲ ಅಂತಂದರೆ ಪಕ್ಕೆಗಳು ಎರಡೂ ಪೇಯ್ನ್ ಆಗುತ್ತೆ, ತುಂಬಾ ನಿದ್ದೆ ಬರ್ತಾ ಇಲ್ಲ ಅನ್ನೋಂಥವ್ರು ವಿಳೆದೆಲೆ ಮಾಲೆ ಕೊಡ್ಬೋದು ಭಗವಂತನಿಗೆ. ಅದೇ ರೀತಿ ವಡೆ ಮಾಲೆ ಹಾಕೋದ್ರಿಂದ ನಮಗೇನು ಅಂತಂದರೆ, ಕಿವಿಗಳು ತುಂಬ ಕೇಳಿಸೋದಿಲ್ಲ, ನಮಗೆ ಮಂದವಾಗಿದ್ದೀವಿ, ಕುಟುಂಬ ಉದ್ಭವ ಆಗ್ತಾ ಇಲ್ಲ, ಕುಟುಂಬದಲ್ಲಿ ಯಾವುದೋ ಒಂದು ಒಳ್ಳೆಯದು ನಡೀತಾ ಇಲ್ಲ, ಅದೇ ರೀತಿ ಕಲಹ ಜಾಸ್ತಿ ಇದೆ, ನಮಗೆ ಯಾವ ಬಿಸ್ನೆಸ್ ಆಗ್ತಾ ಇಲ್ಲ ಅನ್ನೋರು ಒಡೆ ಮಾಲೆ ಸಹ ನೀವು ಮಾಡ್ಬೋದು. ಏನು ನಮಗೆ ಮಾಡೋಕ್ಕೆ ಶಕ್ತಿ ಇಲ್ಲ ಅನ್ನೋರು ಬೆಣ್ಣೆ ತಗೊಂಡು ಖಂಡಿತ ಕೊಡಿ. ಖಂಡಿತ ಬೆಣ್ಣೆದ್ರಲ್ಲಿ ಆ ಭಗವಂತನಿಗೆ ಅಭಿಷೇಕ ಮಾಡೋ ಅಂಥ ಟೈಮಲ್ಲಿ ತುಂಬ ನಿಮಗಿರೋ ಅಂಥ ಕಷ್ಟನೂ ಸಹ ಆ ಬೆಣ್ಣೆ ಥರನೇ ಕರಗಿಬಿಡುತ್ತೆ. ನೋಡಿ, ಯಾವಾಗಲೂ ಹೇಳ್ತೀವಿ ನಾವು, ಆಂಜನೇಯನಿಗೆ ಬೆಣ್ಣೆ ಅಭಿಷೇಕ ಮಾಡಿಸಿದ್ರೆ ಇರೋದ್ರಲ್ಲೇ ತುಂಬ ಶ್ರೇಷ್ಠ. ಕಾರಣ ಏನು ಅಂತಂದರೆ, ಆ ಭಗವಂತನಿಗೆ ಹಚ್ಬಿಟ್ಟು ಅಭಿಷೇಕ ಮಾಡಿ ಮುಗಿಸಿದ್ಮೇಲೆ ಒಂದೇ ಒಂದು ತುಳಸಿನ ಮಾತ್ರನೇ ಇಡ್ತಾರೆ ಆ ಪೂಜೆ ಮಾಡೋ ಅಂಥ ಅರ್ಚಕರು. ಯಾಕೆ ಅಂದರೆ ಆ ಬೆಣ್ಣೆ ಯಾಕೆ ಕರೆದೋಯ್ತೋ ಅದೇ ರೀತಿ ನಮ್ಮ ಪಾಪ ಕರ್ಮ ಎಲ್ಲನೂ ತೀರಬೇಕು ಅನ್ನೋ ಅಂಥದ್ದು ಒಂದೇ. ಆ ಒಂದು ತುಳಸಿಯಿಂದನೇ ನೈವೇದ್ಯ ಮಾಡ್ತಾರೆ. ಯಾಕೆಂದರೆ ಅಷ್ಟು ಶ್ರೇಷ್ಠತೆ ಇದೆ ಆ ಬೆಣ್ಣೆಯಲ್ಲಿ. ಅದೇ ರೀತಿ ಅಲ್ಲಿ ಕೊಡೋ ಅಂಥ ಸಿಂಧೂರ ತೊಗೊಬಂದು ಹಣೆಗಿಟ್ಕೊಳ್ಳಿ. ಆ ತೀರದ್ರೊಳಗಡೆ ನಿಮ್ಗೆ ಯಾವುದೇ ಇದ್ರಿ ಕಷ್ಟ ಖಂಡಿತ ಹೊರಗಡೆ ಹೋಗುತ್ತೆ. ಆ ಕಷ್ಟ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಷಣ್ಮಹಾತ್ಮ ಸ್ವಾಮಿಗೆ ಯಾಕೆ ನಾವು ತುಳಸಿ ಕೊಡಬೇಕು, ಯಾಕೆ ಅವ್ರಿಗೆ ಪೂಜೆ ಮಾಡಬೇಕು? ಅವರೊಂದು ಗ್ರಹ ಅಲ್ವೇ, ಏನಕ್ಕೋಸ್ಕರ ನಾವು ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಅವರನ್ನು ನೋಡಿದ್ರೆ ನನಗಿಷ್ಟ ಇಲ್ಲ, ಅವರಿಂದನೇ ನನಗಿಷ್ಟು ದರಿದ್ರ ಕಷ್ಟ ಅನ್ನೋರು. ನೋಡಿ, ನಮ್ಮ ಬಾಯಲ್ಲಿ ಏನೆಲ್ಲ ಕೆಟ್ಟ ಮಾತು ಬರುತ್ತೋ ಅದೆಲ್ಲನೂ ಅವ್ರಿಗೆ ಹೇಳ್ತಾ ಇದ್ದೀವಿ ಅಂತ. ಆ ಮಾತುಗಳು ಸಹ ನಿಮ್ಗೆ ಹೇಳ್ತೀನಿ ನೋಡಿ. ದರಿದ್ರ ಅಂತ ಹೇಳಬೇಡಿ, ಅದೇ ರೀತಿ ಪೀಡೆ ಅಂತ ಹೇಳಬೇಡಿ, ಅದೇ ರೀತಿ ಕೆಟ್ಟದು 4 ಮಾತುಗಳನ್ನ ಮಾತಾಡಬೇಡಿ. ಇದೆಲ್ಲನೂ ಅವ್ರಿಗಿಷ್ಟ ಇಲ್ದಿರೋ ಅಂಥ ವಿಷಯನೇ. ಕಾರಣ ಎಷ್ಟೇ ಅವರು ಗ್ರಹಗಳಿಗೆಲ್ಲ ಅಧಿಪತಿ ಆಗಿದ್ರೂ ಸಹ ನ್ಯಾಯನ ನೋಡೋ ಅಂಥ ಭಗವಂತ ಅವರು. ನೋಡಿ, ಶನೇಶ್ವರ ಸ್ವಾಮಿಗೆ ಯಾವಾಗಲೂ ಹೇಳ್ತೀನಿ, ನ್ಯಾಯದಿಂದ ನಿಷ್ಠೆಯಿಂದ ಇದ್ದಿದ್ದು ಭಕ್ತಿಯಿಂದ ಪೂಜೆ ಮಾಡೋರಾಗಲಿ ಯಾರಿಗೂ ಯಾವ ಕಾರಣಕ್ಕೂ ಸರಿ ಅವ್ರು ಯಾವ ಶಿಕ್ಷೆನೂ ಕೊಡಲ್ಲ. ಶಿಕ್ಷೆ ಕೊಡೋಂಥವರೇ ಅಲ್ಲ. ನೋಡಿ, ಕೃಷ್ಣರಿಗೂ ಅವ್ರಿಗೂ ಒಂದು ಬಂಧ ಇದೆ. ಏನು ಅಂತ ಅಂದರೆ, ಕೃಷ್ಣರಿಗೆ ಪ್ರಪಂಚ ಫುಲ್ಲು ಭಕ್ತರಿದ್ದರಂತೆ. ಷಣ್ಮಹಾತ್ಮ ಸ್ವಾಮಿಗೆ ಒಬ್ಬರು ಸಹ ಭಕ್ತರಿರಲಿಲ್ವಂತೆ. ಯಾಕೆ ಅಂತ ಅಂದರೆ, ಅವರು ನೋಡಿದ್ರೇ ಭಯ ಪಟ್ಕೊಂಡು ಓಡ್ತಾ ಇದ್ರಂತೆ. ಕೃಷ್ಣರು ಒಂದು ದಿವಸ ಯೋಚನೆ ಮಾಡಿದ್ರಂತೆ ವೈಕುಂಠದಲ್ಲಿ ನಿಂತ್ಕೊಂಡು, ಯಾಕೆ ಈಗೆಲ್ಲ ಓಡ್ತಾ ಇದ್ದಾರೆ, ಯಾಕೆ ಈ ಥರ ಷಣ್ಮಹಾತ್ಮನ ನೋಡಿದ್ರೆ ಓಡ್ತಾ ಇದ್ದಾರೆ, ಶನೇಶ್ವರನ ನೋಡಿ ಓಡೋ ಅಂಥ ಅವಶ್ಯಕತೆ ಇಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಶನೇಶ್ವರ ಸ್ವಾಮಿ ಹೋಗಿ ಒಂದು ಆಲದ ಮರ ಕೆಳಗಡೆ ಕೂತ್ಕೊಂಡು ಅಳ್ತಾ ಇದ್ರಂತೆ. ಹೇಗೆ ಅಂತ ಅಂದರೆ, ನನಗೆ ಯಾರೂ ಭಕ್ತರಿ ಇಲ್ಲ, ಇವ್ರಿಗೆ ಇಷ್ಟೊಂದು ಜನ ನಿಮಗೆಲ್ಲರೂ ಪ್ರಪಂಚದಲ್ಲಿ ಭಕ್ತರಿದ್ದಾರಲ್ಲ ಅಂತ. ಆಗ ಆ ಷಣ್ಮಹಾತ್ಮನ ನೋಡೋದಕ್ಕೆ ವೈಕುಂಠದಿಂದ ಕೃಷ್ಣರೇ ಬಂದ್ರಂತೆ. ಬಂದ್ಬಿಟ್ಟು ಕೇಳುವಾಗ ಹೇಳಿದ್ರಂತೆ, ಯಾಕೆ ನೀನು ಅಳ್ತಾ ಇದೆಯಾ ಅಂತ ಕೇಳುವಾಗ, ಸ್ವಾಮಿ ನಿಮಗೆಲ್ಲರೂ ಊರು ತುಂಬ ಇದ್ದಾರೆ ಜನರು, ನಿಮ್ಮ ಜೊತೆಲಿ ಫ್ರೆಂಡ್ಸ್ ಇದ್ದಾರೆ, ನನಗೊಬ್ಬರು ಇಲ್ಲ ಅಂತ. ಆಹಾ, ಈ ಥರ ಹೇಳಬೇಡ, ನಿನಗೆ ನಾನಿದ್ದೀನಿ, ನಾನೇ ನಿನಗೆ ತುಂಬ ಫ್ರೆಂಡು ಅಂತ ಹೇಳಿ ಅವ್ರನ್ನ ತುಂಬ ಹಪ್ಪಿಗೆಯಿಂದ ಹಪ್ಕೊಂಡು ಅಷ್ಟು ಅವ್ರನ್ನ ಆಶೀರ್ವಾದ ಮಾಡಿದ್ರಂತೆ. ನೋಡಿ, ಆಗ ಆ ಕೃಷ್ಣನಲ್ಲಿ ಏನು ಆಕಾರ ಇತ್ತೋ ಅದೇ ಆಕಾರ ಶನೇಶ್ವರ ಸ್ವಾಮಿಗೂ ಬಂತಂತೆ, ಆ ಕಲರ್ ಬಂತಂತೆ. ಕಾರಣ ರಾಮನ ಭಕ್ತ ಸಹ ಶನೇಶ್ವರ ಸ್ವಾಮಿ.
ಕೃಷ್ಣನ ಭಕ್ತ ಸಹ ಶನೇಶ್ವರ ಸ್ವಾಮಿ. ಕೃತಾಯುಗದಿಂದಲೂ ದೇವಾನ್ ದೇವತೆಗಳೆಲ್ಲನೂ ಒಂದಾಗಿರುವಾಗ ನಾವು ಮಾತ್ರ ಏನಕ್ಕೆ ಅದನ್ನು ಬಿಡಿಸಿ ನಾವು ಧ್ಯಾನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು? ಬೇಡ. ಆ ಭಗವಂತ ಏಕಚಕ್ರಂ ಸದಾಭೋಗಿ. ಆ ಕೃಷ್ಣ ಪರಮಾತ್ಮ ಏನು ಹೇಳಿದರೋ ಖಂಡಿತ ಅದು ನಡೆಯುತ್ತೆ. ಅದೇ ರೀತಿ ಅವರ ಆಶೀರ್ವಾದ ಶನೇಶ್ವರ ಸ್ವಾಮಿಗೆ ಸಿಕ್ಕಿರುವಾಗ ನಮಗೆ ಸಿಗಲ್ವೇ? ಅವಾಗಿಂದ ಹೇಳಿದ್ರಂತೆ, ಶನೇಶ್ವರ ನೀನು ನನ್ನನ್ನು ಯಾರೇ ಕರೆದ್ರೇನೂ ಸರಿ, ಎಂಥವರೇ ಕರೀಲಿ, ಡೆಲಿವರಿ ಟೈಮಲ್ಲಿ ಕರೀಲಿ, ನನಗೆ ಹುಷಾರಿಲ್ಲ, ನನಗೆ ಪ್ರಾಣ ಹೋಗ್ತಾ ಇದ್ದೆ, ಕೃಷ್ಣ ಎಲ್ಲಿದೆ ಬಂದು ಕಾಪಾಡು ಅಂತ ಎಂಥವರೇ ಕರೆದ್ರೇನೂ ನಾನು ಹೋಗೋದಿಲ್ಲ. ಕಾರಣ ಏನು ಅಂದರೆ ನಾನು ಸಖಿಯರ ಜೊತೆಲೇ ನಾನು ಜಾಲಿಯಾಗಿರಬೇಕು. ನನ್ನನ್ನು ಯಾರೆಲ್ಲ ಕರೀತಾರೋ ಆ ಟೈಮಲ್ಲಿ ನೀನೋಗಿ ಅವ್ರಿಗೆ ಎಲ್ಲನೂ ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ರಂತೆ. ಯಾಕೆ ಅಂತ ಅಂದರೆ ಶನೇಶ್ವರ ಸ್ವಾಮಿ ಕೇಳಿದ್ರಂತೆ, ಅದು ಯಾಕೆ ಸ್ವಾಮಿ ಸಾಧ್ಯ? ಅದು ಆಗದೇ ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ. ನೀವಿರೋ ಅಂಥ ಸ್ಥಾನ ಯಾವುದು, ನಾನಿರೋ ಸ್ಥಾನ ಯಾವುದು? ನನ್ನಿಂದ ಸಾಧ್ಯ ಇಲ್ಲ, ನೀವೇ ಹೋಗಲೇಬೇಕು ಅನ್ನುವಾಗ ಕೃಷ್ಣ ಹೇಳಿದ್ರಂತೆ, ನೀನು ಹೋಗೋ ಅಂಥ ಸಮಯದಲ್ಲಿ ನಿನ್ನ ರೂಪದಲ್ಲಿ ನಾನಿರ್ತೀನಿ, ನೀನು ಅಲ್ಲೋಗಿ ಎಲ್ರಿಗೂ ಒಳ್ಳೇದು ಮಾಡು. ಅದೇ ರೀತಿ ಒಂದು ಮಗು ಜನನ ಆಗ್ತಾ ಇದೆ, ಪ್ರಪಂಚಕ್ಕೆ ಬರ್ತಾ ಇದೆ ಅಂದ್ರೇನು ತಕ್ಷಣವೇ ಪ್ರಪಂಚಕ್ಕೆ ಬರಬಾರ್ದು, 1 ಸೆಕೆಂಡ್ ಮಾತ್ರ ನೀನು ವೆಯ್ಟ್ ಮಾಡಬೇಕು. ಯಾಕೆ ಅಂತ ಕೇಳುವಾಗ ಅದನ್ನು ಮಾತ್ರ ಆ ಗರ್ಭದಲ್ಲಿರೋ ಅಂಥ ಮಗು ಪ್ರಪಂಚಕ್ಕೆ ಬರೋದಕ್ಕೆ ಆ ಶಿವನಿಂದ ಮಾತ್ರನೇ ಸಾಧ್ಯ. ಅದನ್ನು ಮಾತ್ರ ಅವ್ರಿಗೆ ಬಿಟ್ಟಿಡೋಣ, ಮತ್ತು ಎಲ್ಲನೂ ನಾವು ಮಾಡೋಣ ಅಂತ ಹೇಳಿ ಕೃಷ್ಣ ಪರಮಾತ್ಮ ಶನೇಶ್ವರ ಸ್ವಾಮಿನ ಶಾಂತಗೊಳಿಸಿ ಕಳಿಸಿದ್ದಾರೆ. ನೋಡಿ, ಅದೆಷ್ಟು ಆ ಕೃಷ್ಣ ಪರಮಾತ್ಮನಿಗೆ ಇಷ್ಟು ದೊಡ್ಡ ಮನಸ್ಸಿದೆ ಅಂತ ಅಂದರೆ, ಭಕ್ತರು ಏನೇ ಮಾಡಿರಲಿ, ಎಂಥದ್ದೇ ಆಗಿರಲಿ, ಆ ಕೃಷ್ಣ ಪರಮಾತ್ಮನ ಆಶೀರ್ವಾದ ಒಂದಿದ್ರೆ ಸಾಕು, ಎಲ್ಲನೂ ಸಕಲವೂ ಸಕ್ಸಸ್ಸೇ. ಅದೇ ರೀತಿ ಶನೇಶ್ವರ ಸ್ವಾಮಿನ ಯಾರನ್ನು ನಿಷ್ಠೆಯಿಂದ ಪೂಜೆ ಮಾಡಿ, ಪೂಜೆ ಅಂದರೆ ನೀವು ದಿನನಿತ್ಯ ಅಲ್ಗೋಗಿ ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮಿಂದ ಆಗಿದ್ದನ್ನು ಕೆಟ್ಟ ಮಾತನ್ನು ನಿಲ್ಲಿಸಿ, ಅದೇ ರೀತಿ ಯಾವ ಕಾರಣಕ್ಕೂ ಸರಿ ಯಾರನ್ನೂ ದೂಷಿಸಬೇಡಿ. ಖಂಡಿತ ಇದನ್ನು ಮಾಡ್ದಿರ ಇದ್ರೇ ಸಾಕು. ಆ ಶನೇಶ್ವರ ಬರೋ ಜಾಗದಲ್ಲಿ ಕೃಷ್ಣ ಪರಮಾತ್ಮ ನಿಂತು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಖಂಡಿತ ಒಳ್ಳೆಯದಾಗಲಿ. ಗುರುವೇ ಶರಣಂ. ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 9743554266 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಅಮ್ಮ, ಇನ್ನು ಶನಿದೇವರ ಆರಾಧನೆಯ ಮಹತ್ವದ ಬಗ್ಗೆ ತಿಳಿಸ್ಕೊಟ್ರಿ. ನನಗೆ ಮುಖ್ಯವಾಗಿ ಶನಿದೇವರ ವಿಚಾರ ಬಂದಾಗ, ಶನಿದೇವರಿಗೆ ಏನು ನಾವು ಎಳ್ಳು ಬತ್ತಿ ಏನು ಹಚ್ತೀವಿ, ಅದರ ಪ್ರಾಮುಖ್ಯತೆ ಏನು, ಮತ್ತು ಶನಿದೇವರಿಗೆ ಎಳ್ಳು ಬತ್ತಿನ ಹಚ್ಚೋದ್ರಿಂದ ಸಿಗುವಂತಹ ಪ್ರತಿಫಲ ಏನು? ಖಂಡಿತ ನೋಡಿ, ಶನಿವಾರದ ದಿವಸ ಶನೇಶ್ವರ ಸ್ವಾಮಿಗೆ ಪೂಜೆ ಮಾಡೋದ್ರಿಂದ ನಮಗೆ ಸಿಗೋಂಥ ಪ್ರತಿಫಲ ಏನು ಅಂತ ಅಂದರೆ, ನೋಡಿ, ಇವಾಗ ನವಗ್ರಹ ಇದೆ, ಹೋಗ್ತೀವಿ, ನವಗ್ರಹಕ್ಕೂ ಒಂದು ಮಂತ್ರ ಹೇಳ್ತೀವಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜನಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ಶಾಂತಿ ಶಾಂತಿ ಶಾಂತಿ. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರುಶುಕ್ರ ಶನಿಭ್ಯಚ್ಚ ರಾಹುವೇ ಕೇತುವೇ ನಮೋ ನಮಃ. ಓಂ ಶ್ರೀ ಶನೇಶ್ವರನೇ ನಮೋ ನಮೋಸ್ತುತೆ. ಛಾಯಾಪುತ್ರನೇ ನಮೋ ನಮಃ. ರವಿನಂದನನೇ ನಮೋ ನಮಃ. ನೋಡಿ, ಅವ್ರಿಗೆ ಶನೇಶ್ವರ ಸ್ವಾಮಿಗೆ ಯಾವಾಗಲೂ ಶನಿವಾರದ ದಿವಸನೇ ಹೋಗಬೇಕು ಅನ್ನೋಂಥದ್ದು, ಮುಖ್ಯವಾಗಿ ಅಮಾವಾಸ್ಯೆ ದಿವಸ ಹೋಗೋ ಅಂಥದ್ದು ತುಂಬ ವಿಶೇಷತೆ. ಕಾರಣ, ಇವಾಗ ನನಗೆ ಟೈಮ್ ಸರಿ ಇಲ್ಲ, ನನಗೆ ಬಂದು ಯಾವಾಗ ನೋಡಿದ್ರೇನು ನಾನು ಗಾಡಿ ಓಡಿಸ್ತಾ ಇದ್ರೇನು ಸರಿ, ಗಾಡಿ ಓಡಿಸ್ತಾ ಇದ್ದೀನಿ, ಗಾಡೀಲಿ ಕೂತ್ಕೊಳ್ಳೋಕ್ಕೆ ನನಗೆ ಇಂಟ್ರೆಸ್ಟ್ ಆಗ್ತಾ ಇಲ್ಲ, ಅಥವಾ ನಾನು ಚೆನ್ನಾಗಿ ಓಡಿಸ್ತಾ ಇಲ್ಲ, ನನಗೇನೋ ಒಂದು ಮನಸ್ಸು ಬೇಜಾರಾಗ್ತಾ ಇದೆ. ಈ ಥರ ನಮ್ಮನೇಲೂ ಸಹ ಹೇಳ್ತಾರೆ, ಬೇರೆಯವರು ಹೇಳ್ತಾರೆ. ಇದು ಎಲ್ಲರಿಗೂ ಇದೇ ಥರ ಇರುತ್ತೆ, ಗಾಡಿ ಅಂತ ಮಾತ್ರ ಅಲ್ಲ, ಕುಟುಂಬದಲ್ಲೂ ಸರಿ, ಎಲ್ಲ ವಿಷಯಕ್ಕೂ ಶನೇಶ್ವರ ಸ್ವಾಮಿ ಅನುಗ್ರಹನೂ ಖಂಡಿತ ನಮಗೆ ಬೇಕು. ಯಾಕೆ ಶನಿವಾರ ಹೋಗಬೇಕು, ಇಲ್ಲ ಅಮಾವಾಸ್ಯೆ ಹೋಗಬೇಕು ಅಂತಂದರೆ, ನಮಗೆ ಈ ಪಿತೃದೇವರುಗಳೋಡ ಶಾಪ ಇರುತ್ತೆ ನೋಡಿ. ಪಿತೃದೇವರುಗಳಿಂದ ನಮಗೆ ಬಂದಿರೋ ಅಂಥ ಕರ್ಮ ಆಗಲಿ, ಶಾಪ ಆಗಲಿ, ನಾವು ಅವರು ಕೊಟ್ಟಂಥ ಕಷ್ಟ ಆಗಲಿ, ಅವ್ರು ನಮಗೆ ಕೊಟ್ಟಂಥ ಕಷ್ಟಗಳಾಗಲಿ ಪರಿಹಾರ ಆಗಬೇಕು ಅಂದರೆ ಆ ಶನಿವಾರ ಮಾತ್ರನೇ. ಅಮಾವಾಸ್ಯೆ ದಿವಸ ಇಲ್ಲ ಅಂತಂದರೆ ಶನಿವಾರದ ದಿವಸ. ಕಾರಣ ಏನು ಅಂತಂದರೆ, ಅವತ್ತು ಹೋಗ್ಬಿಟ್ಟು ನೀವೊಂದು ತುಳಸಿ ಕೊಟ್ಟು ಭಗವಂತನಿಗೆ ಹೇಳು ದೀಪ ಹಚ್ಚಬೇಕು. ಖಂಡಿತ ಹೇಳು ದೀಪ 9 ದೀಪ ಹಚ್ಚಲೇಬೇಕು. ಇಲ್ಲ ಅಂತ ಅಂದರೆ ಒಂದು ದೀಪನ ಮಾತ್ರ ಎಳ್ಳೆಲ್ಲ ಹಾಕಿ ದೊಡ್ಡದಾಗಿ ಬತ್ತಿ ಮಾಡಿರ್ತಾರೆ, ಅದನ್ನು ಸಹ ಹಚ್ಬೋದು ನೀವು. ಯಾಕೆ ಎಳ್ಳೆಣ್ಣೆ ಮಾತ್ರನೇ ಅವರು ಕೊಡಬೇಕು ಅಂತ ಅಂದರೆ, ಶನೇಶ್ವರ ಸ್ವಾಮಿಗೆ ನೋಡಿ, ಒಂದು ಎಳ್ಳಷ್ಟು ಸಹ ನಿನಗೆ ಯಾವಾಗಲೂ ನಿನಗೆ ನಿಯತ್ತಿಲ್ಲ ಅಂತಾರೆ ದೊಡ್ಡವ್ರು ಮಾತಾಡುವಾಗ, ಎಳ್ಳಷ್ಟು ಸಹ ನಿನಗೆ ನೆಮ್ಮದಿ ಇಲ್ಲ ಅಂತಾರೆ. ಕಾರಣ, ಆ ಎಳ್ಳಿಗೆ ಬೆಲೆ ಜಾಸ್ತಿ ಇದೆ.
ಪೂರ್ವ ಜನ್ಮ ಕರ್ಮ ಕಳಿಬೇಕು ಅಂದ್ರೇ ಆ ಎಳ್ಳಿಂದನೇ ದಾನ ಮಾಡಿದ್ರೆ ಮಾತ್ರನೇ ನಮ್ಮ ಕರ್ಮನೂ ಸಹ ಸವಿಯೋದು. ನಮ್ಮ ಪಾಪ ಆಗಲಿ, ಕರ್ಮ ಆಗಲಿ, ದೋಷ ಆಗಲಿ, ಶಾಪ ಆಗಲಿ ಎಲ್ಲನೂ ಅದರಿಂದನೇ ಸಹ ಹೋಗೋ ಅಂಥದ್ದು. ಹಾಗಾಗಿ ಎಳ್ಳು ಕೊಡೋ ಅಂಥದ್ರಲ್ಲಿ ನಮ್ಮ ಪಾಪನೆಲ್ಲ ದೂರ ಆಗುತ್ತೆ. ಆ ಶನೇಶ್ವರ ಸ್ವಾಮಿ ಶಾಂತಿ ಆಗ್ತಾರೆ. ಎಳ್ಳೆಣ್ಣೆ ಮಾತ್ರನೇ ಅವ್ರಿಗೆ ಶ್ರೇಷ್ಠ ಅಂದರೆ ನೋಡಿ, ಯಾವ್ದೇವ್ರಿಗೂ ಜಾಸ್ತಿ ಯೂಸ್ ಮಾಡೋದಿಲ್ಲ, ಅವ್ರಿಗೆ ಮಾತ್ರನೇ ಜಾಸ್ತಿ ಯೂಸ್ ಮಾಡ್ತಾರೆ ಅಂದರೆ ಖಂಡಿತ ಆ ಎಣ್ಣೆಯಲ್ಲಿ ಸ್ನಾನ ಮಾಡ್ತಾ ಮಾಡ್ತಾ ಆ ಭಗವಂತನಿಗೆ ನಮ್ಮ ಪಾಪ ಕರ್ಮ ಎಲ್ಲ ದೂರ ಆಗುತ್ತೆ. ಆಯ್ತಾ? ಆ ಎಣ್ಣೆ ತಂದು ಅಭಿಷೇಕ ಮಾಡಿದಂಥ ಎಣ್ಣೆ ತಂದು ಸ್ವಲ್ಪ ನಮಗೆ ಬಾಡಿಲೂ ಸ್ಕಿನ್ನೆಲ್ಲ ಪ್ರಾಬ್ಲಮ್ ಇದೆ, ಇಲ್ಲ ಆರೋಗ್ಯದಲ್ಲಿ ತೊಂದರೆ ಇದೆ ಅಂದ್ರೂ ಸಹ ಅದು ಲೈಟಾಗಿ ಹಚ್ಕೊಂಡು ಪೂಜೆ ಮಾಡಿದ್ರೂ ಅದನ್ನು ಲೈಟಾಗಿ ಹಚ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿದ್ರೂ ಸರಿ, ನಮ್ಮ ಪಾಪ ದೂರ ಹೋಗುತ್ತೆ. ಅದೇ ರೀತಿ ಎಳ್ಳುಬತ್ತಿ ಹಚ್ಚೋದ್ರಿಂದ ನಮಗೇನು ಶ್ರೇಷ್ಠತೆ ಸಿಗುತ್ತೆ ಅಂದರೆ ಆ ಎಳ್ಳು ಕರಿತಾ 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 ಆ ಬತ್ತಿ ಹುರಿತಾ 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 ಹೇಗೆ ಅದು ಬೂದಿ ಆಗುತ್ತೋ ಅದೇ ರೀತಿ ನಮ್ಮ ಪಾಪ ಎಲ್ಲ ಭಸ್ಮ ಆಗುತ್ತೆ ಅಂತ ಅರ್ಥ. ಅದನ್ನು ಖಂಡಿತ ಮಾಡಬೇಕು ಅನ್ನೋರು ಖಂಡಿತ ಮಾಡಿ. ಇದು ಒತ್ತಾಯ ಇಲ್ಲ, ನಿಮಗಿಷ್ಟ ಇಲ್ದಿರ ಇರೋದನ್ನು ನೀವು ಮಾಡಬೇಡಿ, ಮಾಡಿದ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಗುರುವೇ ಶರಣಂ. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 9743554266 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗೆ ಗುರುಮಾತಾ ಹತ್ರ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ ಇನ್ನು ಶನಿದೇವರ ಆರಾಧನೆ, ಅದರ ಜೊತೆಗೆ ಎಳ್ಳು ಭಕ್ತಿ ಹಚ್ಚೋದ್ರಿಂದ ಏನೆಲ್ಲ ಪ್ರತಿಫಲ ಸಿಗುತ್ತೆ, ಯಾವ ರೀತಿ ನಮ್ಮ ಕಷ್ಟಗಳು ದೂರ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ಇನ್ನೂ ಸ್ವಲ್ಪ ಇದೆ, ಆಮಾ, ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳಿಸ್ಕೊಡ್ಬೋದು? ಖಂಡಿತ. ನೋಡಿ, ನವಗ್ರಹಕ್ಕೆಲ್ಲ ಶಾಂತಿ ಮಾಡಿಸುವಾಗ ಗ್ರಹಗಳು ಸರಿ ಇಲ್ಲ, ನಕ್ಷತ್ರ ರಾಶಿಯಲ್ಲೇ ನಿಮಗೆ ಗ್ರಹಗಳು ಸರಿ ಇಲ್ಲ, ಈ ಥರ ಪ್ರಾಬ್ಲಮ್ ಇದೆ ಅಂತ ಅನ್ನೋರು ಖಂಡಿತ ನವಗ್ರಹ ಪೂಜೆ ಮಾಡಿಸಿ ಅದಕ್ಕೆ ಒಂದೊಂದು ಗ್ರಹಕ್ಕೂ ಒಂದೊಂದು ಕಲರಲ್ಲಿ ಬಟ್ಟೆಗಳನ್ನ ಹಾಕ್ತಾರೆ. ಆ ಬಟ್ಟೆಗಳನ್ನ ಯಾಕೆ ಹಾಕ್ತಾರೆ ಅಂತ ಅಂದರೆ ಅಲ್ಲಿರೋ ಅಂಥ ಗ್ರಹಕ್ಕೆ ಯಾವ ನಕ್ಷತ್ರಕ್ಕೆ, ಯಾವ ರಾಶಿಗೆ ಯಾವುದು ಕಲರು ಒಂದು ಶ್ರೇಷ್ಠತೆ ಅನ್ನೋಂಥ ಬಣ್ಣ ಶ್ರೇಷ್ಠತೆ ಅನ್ನೋಂಥದ್ದನ್ನು ಅವ್ರಿಗೆ ಗೊತ್ತಿರುತ್ತೆ. ಅದನ್ನು ಹಾಕಿ ಪೂಜೆ ಮಾಡ್ತಾರೆ. ಅದೇ ರೀತಿ ಒಂದೊಂದು ದೇವ್ರಿಗೂ ಯಾವ ಹೂವು ಹಾಕಬೇಕು ಅನ್ನೋದು ಸಹ ಇದೆ. ಆ ಥರ ಗ್ರಹಗಳಿಗೆ ಒಂದು ಹೂವಾಗಲಿ, ಒಂದು ಬಣ್ಣದಂಥ ಬಟ್ಟೆ ಆಗಲಿ ಹಾಕಿ ಪೂಜೆ ಮಾಡುವಾಗ ಸಹ ನಮ್ಮ ದೋಷಗಳೆಲ್ಲ ಪರಿಹಾರ ಆಗುತ್ತೆ. ಅದೇ ರೀತಿ ಶನೇಶ್ವರ ಸ್ವಾಮಿಗೆ ಅಭಿಷೇಕ ಮಾಡಿಸ್ಬೇಕು, ನಾವು ಅಲಂಕಾರ ಮಾಡಿಸ್ಬೇಕು. ಈ ಥರ ಒಂದು ಇರೋ ಅಂಥವ್ರು ಅವ್ರಿಗೆ ನೀಟಾಗಿ ವಸ್ತ್ರದಾನನೂ ಕೊಡಬೇಕು. ಖಂಡಿತ ಅವ್ರಿಗೆ ಹಾಕೋ ಅಂಥ ವಸ್ತ್ರದಾನ ಎರಡನ್ನ ದಾನ ಮಾಡಬೇಕು. ಅಲ್ಲಿ ನಿಂತು ಯಾರು ಪೂಜೆ ಮಾಡ್ತಾರೋ ಅವ್ರಿಗೂ ಸಹ ವಸ್ತ್ರದಾನ ಕೊಡಬೇಕು. ಆವಾಗಲೇ ನಮ್ಮ ಪಾಪ ಕರ್ಮ ದೂರ ಆಗೋದು. ವೀಕ್ಷಕರೇ, ನಿಮಗೆಲ್ಲ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ 9743554266 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಇನ್ನು ಪ್ರಮುಖವಾಗಿ ಮತ್ತೊಂದಷ್ಟು ವಿಶೇಷವಾದಂತಹ ಸುದ್ದಿ ಏನು ಅಂತ ಅಂದರೆ, ನಿನ್ನೆಯಿಂದನೂ ಹೇಳ್ತಾ ಬಂದಿದ್ದೀನಿ, ನಮ್ಮ ಕಾರ್ಯಕ್ರಮ ಏನು ಅರ್ಧ ಗಂಟೆ ಬರ್ತಾ ಇತ್ತು, ಆ ಕಾರ್ಯಕ್ರಮ ಇದೀಗ 1 ಗಂಟೆಗಳ ಕಾಲ ನಡೀತಾ ಇದೆ. ಅದುವೇ 8 ಗಂಟೆಯಿಂದ 9 ಗಂಟೆವರೆಗೂ ಸಹ ನಿಮ್ಮ ಮುಂದೆ ಲೈವಲ್ಲೇ ಇರ್ತೀವಿ. ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಸಹ ನೇರವಾಗಿ ಕರೆ ಮಾಡ್ಬೋದು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೋಬಹುದು. ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 9743554266 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗೆ ಗುರುಮಾತಾ ಹತ್ರ ಪರಿಹಾರ ಪಡ್ಕೊಳ್ಳಿ. ಅಥವಾ ಇಲ್ಲಿಗೆ ಕರೆ ಮಾಡೋದಕ್ಕಾಗಲ್ಲ, ನಮ್ಮೆಲ್ಲ ಸಮಸ್ಯೆನ ನಾವು ಟಿವಿಲಿ ಹೇಳ್ಕೊಡೋಕೆ ಸಾಧ್ಯ ಇಲ್ಲ ಅಂತ ಇದ್ದರೆ ಅದಕ್ಕೂ ಸಹ ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ನ ಕೊಟ್ಟಿದ್ದೀವಿ. 9626278822 ಈ ಸಂಖ್ಯೆಗೆ ಈಗ ಗುರುಮಾತೆಗೆ ಕರೆ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು. ನಿಮ್ಮೆಲ್ಲ ಯಾವುದೇ ಸಮಸ್ಯೆ ಇದ್ರೂ ಅವ್ರ ಹತ್ರ ನೇರವಾಗಿ ಹಂಚ್ಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೋಬೋದು. ಗುರುಮಾತಾ, ನಾನು ಇನ್ನೊಂದು ಪ್ರಮುಖವಾಗಿ ಕೇಳಬೇಕು ಅಂದ್ಕೊಂಡಿದ್ದಂತಹ ಪ್ರಶ್ನೆ ಏನು ಅಂತ ಅಂದರೆ, ಶನಿದೇವರ ಆರಾಧನೆಯಲ್ಲಿ ನಾವು ಪ್ರತಿಯೊಂದು ರೀತಿಯಲ್ಲೂ ಸಾಕಷ್ಟು ಅಂದರೆ ಹೂವು ಆಗಿರ್ಬೋದು, ಪ್ರತಿಯೊಂದನ್ನು ಸಹ ಅರ್ಪಣೆ ಮಾಡ್ತೀವಿ. ನೀವು ಈಗಾಗಲೇ ಹೇಳ್ದ ಹಾಗೆ ಸಂಪಿಗೆ ಹೂವು ಏನಿದೆ, ಈ ಹೂವನ್ನ ನಾವು ಸಾಕಷ್ಟು ದೇವರಿಗೆ ಪೂಜೆ ಸಮಯದಲ್ಲಿ ಉಪಯೋಗಿಸಲ್ಲ. ಯಾಕೆಂದರೆ ಶಿವನಿಂದ ಶಾಪ ಇದೆ ಅಂದರೆ ಸಂಪಿಗೆ ಹೂವನ್ನ ನಾವು ಪೂಜೆ ಸಮಯದಲ್ಲಾಗಿರ್ಬೋದು, ದೇವರ ಆರಾಧನೆಗಾಗಿರ್ಬೋದು ಉಪಯೋಗಿಸಬಾರ್ದು ಅನ್ನುವಂತಹ ಮಾತಿತ್ತು. ಆದರೆ ಶನಿದೇವರಿಗೆ ಸಂಪಿಗೆ ಹೂವನ್ನ ಯಾಕೆ ಉಪಯೋಗಿಸ್ತೀವಿ? ನೋಡಿ, ಯಾಕೆ ಅಂದರೆ ನಾವು ಶಾಪದಿಂದ ನರಳುತ್ತೀವಿ. ಇವಾಗ ತಾಯಿ ತಂದೆ ಆಗಲಿ ನಮಗೆ ಶಾಪ ಬಿಟ್ಟಿರ್ತಾರೆ, ಅಕ್ಕ ತಂಗಿದಿರಾಗಲಿ, ಅಣ್ಣ ತಮ್ಮದಿರಾಗಲಿ, ಇಲ್ಲ ಫ್ರೆಂಡ್ಸ್ ಆಗಲಿ,
ಯಾರಿಂದನೋ ಶಾಪದಲ್ಲಿ ನಾವು ಕಷ್ಟಪಡ್ತಾ ಇದ್ದೀವಿ. ಅಂಥ ಟೈಮಲ್ಲಿ ಅದು ತೊಗೊಂಡೋಗಿ ಕೊಡುವಾಗ ಆ ಶಾಪ ನಮ್ಮಿಂದ ದೂರ ಆಗುತ್ತೆ. ನೋಡಿ, ಶಾಪನ ಶನೇಶ್ವರ ಸ್ವಾಮಿ ತನ್ನ ತಂದೆಗೆ ಶಾಪ ಕೊಟ್ಟಂಥವ್ರು. ಯಾರಿಗೆ? ಸೂರ್ಯದೇವರಿಗೆ. ನೋಡಿ, ಅವ್ರಿಗೆ ಹೇಳಿದ್ದಾರೆ, ಹುಟ್ಟಿದಾಗಲೇ ತನ್ನ ಪಿತಗೆ ಕುಷ್ಠರೋಗವು ಕೊಟ್ಟು ನರಳಿಸಿ ಭ್ರಷ್ಟನಾದ ಶನಿಯ ಹೆಣ್ಣನು ಹೊಗಳಬೇಡಿರಿ ಅಂತ ಹೇಳಿದ್ದಾರೆ. ಯಾಕೆ ಅಂತ ಅಂದರೆ, ಇವರು ಸೂರ್ಯನಾರಾಯಣರು ಪ್ರಪಂಚ ಫುಲ್ಲು ಹೋಗ್ಬಿಟ್ಟು ಬಂದು ಮಗುನ ಯಾವ ಥರ ಹುಟ್ಟಿದಾನೆ ಅಂತ, ಕಲರಾಗಿದ್ದಾನ ನಂತರನೇ ಅಂತ ನೋಡೋಕ್ಕೆ ಹೋದಾಗ ಆ ಮಗು ಕಪ್ಪಾಗಿತ್ತಂತೆ. ಆ ಕಪ್ಪಾಗಿದ್ದ ತಕ್ಷಣ ಛಾಯಾತ್ರ ಹೇಳಿದ್ದಾರೆ, ಏನು ಹೋಗಿ ಇಷ್ಟೊಂದು ಕಪ್ಪಾಗಿ ಎತ್ಕೊಂಡಿದೆಯಾ ಆ ಮಗಿನ ಅಂತಂದರೆ, ಹಾಗೇನೇ ಮಗು ಮಾತಾಡಿದ ತಕ್ಷಣ ಈ ಶಾಪ ಇಡ್ತಂತೆ. ಅದಕ್ಕೇನೆ ಹೇಳೋದು, ಯಾವಾಗಲೂ ನನ್ನ ಹೊಗಳ್ತಾನೇ ಇರಬೇಡಿ. ಅಂದರೆ ಅರ್ಥ, ಶನಿ 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 ಅಂತ ಕರಿತಾನೇ ಇರಬೇಡಿ. ನೀವು ಕರೆದ್ರೆ ನೀವು ಕರಿತಾನೇ ಇದ್ದೀರಾ, ನಾನು ಬಂದು ಅಲ್ಲೇ ಇರ್ತೀನಿ, ಪ್ರತ್ಯಕ್ಷ ಆಗ್ತೀನಿ. ನಿಮ್ಗೇನು ಕಷ್ಟ ನಷ್ಟ ಇರ್ತೈತೋ ಅದು ಹೋಗ್ದಿರ ಅಲ್ಲೇ ಇರುತ್ತೆ ಅಂತಾರಂತೆ. ಹಾಗಾಗಿ ಯಾವ ಕಾರಣಕ್ಕೂ ಸರಿ ಅವ್ರನ್ನ ಹೊಗಳ್ತಾನೇ ಇರಬಾರ್ದು. ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಪೂಜೆ ಕೊಟ್ಟು ಅದರಿಂದ ನಾವು ಹೊರಗಡೆ ಬರೋದನ್ನು ನೋಡಬೇಕು. ಯಾಕೆಂದರೆ ಅವರೇನೇ ಒಂದು ಸತ್ಯ ನೀತಿ ದೇವತೆ. ಅದಕ್ಕೋಸ್ಕರನೇ ಅವ್ರಿಗೆ ಹೇಳೋದು, ಇವಾಗ ಕೋರ್ಟಲ್ಲಿ ಯಾವ ರೀತಿ ನಾವು ಜಡ್ಜ್ಮೆಂಟ್ ಕೊಡ್ತಾರೆ, ಆ ಜಡ್ಜ್ಮೆಂಟ್ ಕೊಡುವಾಗ ಭಗವದ್ಗೀತೆ ಮೇಲೆ ಕೈ ಇಟ್ಟು ಅದನ್ನು ಸತ್ಯ ಪ್ರಮಾಣ ಮಾಡ್ತಾರೋ ಅದೇ ರೀತಿಯೇ ಅವ್ರ ತುಲಾಭಾರ ಅವ್ರ ಕೈಯಲ್ಲಿದೆ. ಮನುಷ್ಯನ ಪಾಪ ಕರ್ಮಗಳ ಕಾರ್ಯ ಕಷ್ಟಗಳೆಲ್ಲ ಭಗವಂತ ಇಟ್ಕೊಂಡಿದ್ದಾನೆ, ಧರ್ಮನು ಕರ್ಮನು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ